ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್, ನಮಸ್ಕಾರ, ವಣಕಂ. ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ರಾಜ್ಯ ಶಿಕ್ಷಣ ಸಂಶೋಧನೆ ಮತ್ತು ತರಬೇತಿ ಇಲಾಖೆ ಬೆಂಗಳೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಾವಿಂದು ಶಿಕ್ಷಕರ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಚಿತ್ರದುರ್ಗ ಇವರ ಸಂಯುಕ್ತಾಶ್ರಯದಲ್ಲಿ ರಾಜ್ಯ ಮಟ್ಟದ ಗುರುಚೇತನ ಕನ್ನಡ ಮಾಡ್ಯೂಲ್ ಪದ್ಯ ಕಲಿಕೆ 93 ಅನ್ನುವಂತಹ ಮಾಡ್ಯೂಲನ್ನು ಸಂಪನ್ಮೂಲ ವ್ಯಕ್ತಿಗಳ ಕಾರ್ಯಾಗಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಕಾರ್ಯಾಗಾರ ನಡೀತಾ ಇರ್ತಕ್ಕಂಥ ಸ್ಥಳ ನೀವು ನೋಡ್ತಾ ಇರ್ಬೋದು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ಬಬ್ಬೂರ್ ಫಾರ್ಮ್ ಹಿರಿಯೂರು, ಈ ತಾಲೂಕು ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಹಾಗಾಗಿ ದಯವಿಟ್ಟು ತಾವೆಲ್ಲರೂ ಕೂಡ ಈ ಕೃಷಿ ಫಾರ್ಮನ್ನು ನೋಡ್ಬೋದು. ತುಂಬ ಉತ್ತಮವಾಗಿರ್ತಕ್ಕಂಥ ವಾತಾವರಣದಲ್ಲಿ ಸುವ್ಯವಸ್ಥಿತವಾಗಿರ್ತಕ್ಕಂಥ ಗಾಳಿ ಬೆಳಕು ಎಲ್ಲದರಿಂದ ತುಂಬಿಕೊಂಡಿರ್ತಕ್ಕಂಥ ಈ ಪರಿಸರದಲ್ಲಿ ಒಂದು ಅತ್ಯದ್ಭುತವಾಗಿರ್ತಕ್ಕಂತಹ ಕಲಿಕೆ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ನಮ್ಮ SRP ಮಿತ್ರರು ಕೂಡ ಇದರ ಜೊತೆಗಿದ್ದಾರೆ. ಹಾಯ್ ಸರ್, ನಮಸ್ತೆ ಸರ್. ನಮಸ್ತೆ ಸರ್. ಅದೇ ರೀತಿಯಾಗಿ ನಮ್ಮ ಕೊಡಗಿನಿಂದ ಮೊದಲನೇ ಅವಧಿ ಏನು ನಡೀತು ಅಂತ ಹೇಳಿ ನಮ್ಮ ಕೊಡಗಿನಿಂದ ಸೌಮ್ಯ ಶೆಟ್ಟಿ ಅವರು ನಮ್ಮ ಜೊತೆಗಿದ್ದಾರೆ. ದಿನದ ಪ್ರಾರಂಭ ಶ್ರೀ ಸುರೇಶ್ ಮುರುಡೇಶ್ವರ್ ಎನ್ನುವ ಒಬ್ಬ ಶಿಬಿರಾರ್ಥಿ ಜೊತೆ ಶೈಕ್ಷಣಿಕ ಚಿಂತನೆಯಿಂದ ಪ್ರಾರಂಭ ಆಗುತ್ತೆ. ಪ್ರಾರ್ಥನೆಯನ್ನ ಶ್ರೀ ಲಕ್ಷ್ಮಣರಾವ್ ನೆರವೇರಿಸಿದ್ರೆ ವರದಿ ವಾಚನ ಒಂದು ವಿನೂತನ ರೀತಿಯಲ್ಲಿ ಮೂಡಿಬಂತು. ರಾಜ ಮಂತ್ರಿ ಎಲ್ಲ ಅವರ ರಾಜ ಭಟರೊಂದಿಗೆಲ್ಲ ಮತ್ತು ರಾಜಮಾತೆಯ ಸಮ್ಮುಖದಲ್ಲಿ ಹಲವಾರು ಸೂಕ್ತಿಗಳ ಮೂಲಕ ನಮ್ಮೊಂದಿಗೆ ವಿಭಿನ್ನ ರೀತಿಯಲ್ಲಿ ಜಾಹೀರಾತುಗಳನ್ನು ಅಳವಡಿಸಿಕೊಂಡು, ವಚನಗಳನ್ನು ಅಳವಡಿಸಿಕೊಂಡು ವಿಭಿನ್ನ ಶೈಲಿಯಲ್ಲಿ ಒಂದು ವರದಿಯನ್ನು ನೆನೆ ವಾಚನವನ್ನು ಮಾಡಿದರು. ಒಂದೇ ತಂಡದ ವರದಿ ಇಂಗ್ಲೀಷ್ ಪದ್ಯಗಳನ್ನು ಅಳವಡಿಸಿಕೊಂಡು ತರಗತಿ ಕೊನೆಯಲ್ಲಿ ಹೇಗೆ ತಂತ್ರಜ್ಞಾನವನ್ನು ಮಾಡಬೇಕು, ವಿಭಿನ್ನವಾಗಿ ಮಕ್ಕಳನ್ನು ಪ್ರಗತಿಯತ್ತ ಕೊಂಡೊಯ್ಯಬೇಕು, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ನಮಗೆ ಪ್ರಾತ್ಯಕ್ಷಿಕೆ ಮೂಲಕ ಒಂದು ವರದಿಯನ್ನು ವಾಚನ ಮಾಡಿದರು. ವಿನೂತನವಾಗಿ ಪದ್ಯಪತ್ರಿಕೆ ಕೂಡ ಮೂಡಿಬಂತು. 1 ಮತ್ತು 2ನೇ ತಂಡದವರು ನಮ್ಮ ಸಹ ನಿರ್ದೇಶಕರ ಸಮ್ಮುಖದಲ್ಲಿ ಏನು ನಮ್ಮ ಈ ಪತ್ರಿಕೆಯನ್ನು ಪ್ರಸ್ತುತಪಡಿಸಿದ್ದು ನಿಜವಾಗ್ಲೂ ತುಂಬ 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 ಅದ್ಭುತವಾಗಿ ಮೂಡಿಬಂತು. ಸೌಮ್ಯ ಶೆಟ್ಟಿ ಅವರೇ, ನಿಮ್ಮ ವರದಿಗಾಗಿ ಧನ್ಯವಾದಗಳು. ಈಗ ನಮ್ಮ ಜೊತೆಗಿದ್ದಾರೆ. ಹಲೋ ಸರ್. ಹಲೋ, ಕೇಳಿಸ್ತಾ ಇದೆಯಾ? ಉಡುಪಿಯಿಂದ ನಮ್ಮ ಜೊತೆಗೆ ಮಹೇಶ್ ಚಂದ್ರ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್, ನೀವು ಕೂಡ ನಿನ್ನೆ ಬಬ್ಬರು ಫಾರ್ಮ್ನಲ್ಲಿ ಏನೆಲ್ಲ ಆಯಿತು ಅನ್ನೋದನ್ನು ವೀಕ್ಷಿಸಿದ್ದೀರಿ, ನೋಡಿದ್ದೀರಿ, ವರದಿ ಮಾಡ್ಕೊಂಡಿದ್ದೀರಿ. ದಯವಿಟ್ಟು ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದ್ದರೆ ನಮ್ಮ ಜೊತೆ ಮೊದಲನೇ ಅಧಿವೇಶನದಲ್ಲಿ ಏನಾಯಿತು ಅಂತ ಅನ್ನೋದನ್ನು ಹೇಳ್ತೀರಾ ಸರ್? ದಿನದ 2ನೇ ಅವಧಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾದ ಸುರೇಂದ್ರ ನಾಯಕ್ ಬಿ ಇವರು ಪದ್ಯ ಅನುಕೂಲಿಸುವಿಕೆಯ ಕುರಿತು ಮಾತನಾಡುತ್ತಾ ಪದ್ಯದ ಕ್ಷೇತ್ರ ಮತ್ತು ಸಾಮರ್ಥ್ಯಕ್ಕೆ ಒತ್ತು ಕೊಟ್ಟು ಪದ್ಯ ಅನುಕೂಲಿಸುವಿಕೆ ಆಗಬೇಕಾಗಿದೆ, ಪದ್ಯ ಒಂದು ಸಾಧನವಾಗಿ ಭಾಷಾ ಕಲಿಕೆಗೆ ಹೇಗೆ ಸಹಕಾರಿಯಾಗಿದೆ ಎಂದು ತಿಳಿಸಿದರು. ನಂತರ ಭಾಷಾ ಕಲಿಕೆಯಲ್ಲಿ ಅರ್ಥಾತ್ ಪದ್ಯ ಅನುಕೂಲಿಸುವಾಗ ಯಾವೆಲ್ಲ ಸವಾಲುಗಳನ್ನು ಎದುರಿಸ್ತೀರಿ ಎಂಬುದನ್ನು ಪಟ್ಟಿ ಮಾಡುವಂತೆ ತಿಳಿಸಿದರು. ನಂತರ ಶಿಬಿರಾರ್ಥಿಗಳೊಂದಿಗೆ ಚರ್ಚಿಸುತ್ತಾ ಪದ್ಯ ಕಲಿಕೆಯಲ್ಲಿ ಎದುರಿಸುವ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಂಡೆವು. ತದನಂತರ ಭಾಷಾ ಕಲಿಕೆಯ ಉದ್ದೇಶಗಳಾದ ಕೇಳಿದ್ದನ್ನು ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ, ಕೇವಲ ಸಾಂಕೇತಿಕವಲ್ಲದ ಗ್ರಹಿಕೆಯತ್ತ ಓದುವ ಸಾಮರ್ಥ್ಯ, ಸುಲಲಿತ ಅಭಿವ್ಯಕ್ತಿ, ಸುಸಂಬದ್ಧ ಬರವಣಿಗೆ, ಭಾಷಾ ವಿವಿಧ ದಾಖಲೆ ಪಟ್ಟಿಗಳ ಮೇಲೆ ನಿಯಂತ್ರಣ, ಭಾಷೆಯ ವೈಜ್ಞಾನಿಕ ಅಧ್ಯಯನ, ಸೃಜನಶೀಲತೆ, ಸೂಕ್ಷ್ಮತೆ ಇದೇ ಮೊದಲಾದ ಉದ್ದೇಶಗಳ ಬಗ್ಗೆ ಅರಿತುಕೊಂಡೆವು. ನಂತರ ಪದ್ಯ ಅನುಕೂಲಿಸುವಿಕೆಯ ಮಾರ್ಗೋಪಾಯಗಳ ಬಗ್ಗೆ ತಿಳಿಸುತ್ತಾ, ಒಂದು ಪದ್ಯವಿದೆ ಎಂದಾದರೆ ಅದನ್ನು ಹೋಲುವ ಒಂದಷ್ಟು ಪದ್ಯಗಳನ್ನು ಮಕ್ಕಳಿಗೆ ಪರಿಚಯಿಸುವುದು, ಪ್ರತಿ ಪದ್ಯವನ್ನು ಒಂದಕ್ಕಿಂತಲೂ ಹೆಚ್ಚು ಬಾರಿ ಬಾಯ್ದೆರೆಯಾಗಿ ವಾಚಿಸುವುದು, ಪದ್ಯ ಮೂಲೆಯನ್ನು ಪ್ರತಿ ತರಗತಿಯಲ್ಲಿ ಸೃಜಿಸುವುದು, ಪದ್ಯ ವಾಚನಕ್ಕೆ ಮೊದಲು ಕವಿಯ ಬಗ್ಗೆ ತಿಳಿದಿರುವುದು, ವಿಶ್ಲೇಷಣೆಯಲ್ಲಿ ಸಮಯವನ್ನು ವಿನಿಯೋಗಿಸುವುದು, ಬಾಯ್ದೆರೆ ವಾಚನದೊಂದಿಗೆ ಪ್ರತಿ ತರಗತಿಯನ್ನು ಆರಂಭಿಸುವುದು, ಪದ್ಯದ ಆಲಂಕಾರಿಕ ಭಾಷೆಯನ್ನು ಅನುಕೂಲಿಸುವಾಗ ಉತ್ಸಾಹಿತರಾಗೋಣ, ನಮ್ಮನ್ನು ನಾವು ಮರೆಯೋಣ, ಮಕ್ಕಳೇ ಸ್ವತಃ ಪದ್ಯ ಕವಿತೆ ರಚನೆ ಮಾಡುವಂತೆ ಪ್ರೇರೇಪಿಸುವುದು, ತಾವು ರಚಿಸಿದ ಕವನವನ್ನು ಇತರರೊಂದಿಗೆ ಹಂಚಿಕೊಳ್ಳುವುದು ಇವೇ ಮೊದಲಾದ ಪದ್ಯ ಕಲಿಕೆಯ ಮಾರ್ಗೋಪಾಯಗಳ ಬಗ್ಗೆ ಚರ್ಚಿಸುತ್ತಾ ತಿಳಿದುಕೊಂಡೆವು. ತದನಂತರ ಪದ್ಯವನ್ನು ವಾಚಿಸುವುದು ಹೇಗೆ, ಪದ್ಯವನ್ನು ವಾಚಿಸುವುದರಿಂದ ನಮಗೆ ಪ್ರಾಪ್ತವಾದ ಅನುಭವವೇನು ಎಂಬ ಪ್ರಶ್ನೆಗೆ ಉತ್ತರ ಕಂಡುಕೊಂಡೆವು. ಪದ್ಯದಲ್ಲಿರುವ ಅರ್ಥ ನಮಗೆ ಪ್ರಾಪ್ತವಾಯಿತೆ, ಹಾಗಿದ್ದರೆ ಪದ್ಯದಲ್ಲಿರುವ ಸಂದೇಶವನ್ನು ಅರ್ಥ ಮಾಡಿಕೊಳ್ಳಬೇಕು. ಪದ್ಯದ ಸೌಂದರ್ಯವನ್ನು ಹೆಚ್ಚಿಸಲು ಪದ್ಯವನ್ನು ಅರ್ಥೈಸಿಕೊಂಡು ವಾಚಿಸಬೇಕು. ಕವಿ ನಿಜವಾಗಿ ಹೇಳಲು ಹೊರಟಿರುವ ವಿಚಾರವನ್ನು ತಿಳಿದುಕೊಳ್ಳುವುದು ಇವೇ ಮುಂತಾದ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಬೆಳಗಿನ ಅವಧಿಯು ಸಂಪನ್ನಗೊಂಡಿತು. ಧನ್ಯವಾದಗಳು ಮಹೇಶ್ ಚಂದ್ರ ಅವರೇ. ಈಗ ನಮ್ಮ ಜೊತೆಗಿದ್ದಾರೆ ನಮ್ಮ ಕಲಬುರಗಿಯಿಂದ ನಮ್ಮ ವರದಿಗಾರರಾಗಿರ್ತಕ್ಕಂಥ ಶ್ರೀ ಗುರುದತ್ ಅವರು. ಮಧ್ಯಾಹ್ನದ ಅವಧಿ ಮೊದಲನೇ ಅಧಿವೇಶನ ಏನಾಯಿತು ಅನ್ನೋದನ್ನು ನಮ್ಮ ಜೊತೆ ಹಂಚ್ಕೋತಿದ್ದಾರೆ. ಹಲೋ ಗುರುದತ್ ಅವರೇ. ಹಲೋ, ಕೇಳಿಸ್ತಾ ಇದೆಯಾ?
ಹಲೋ ಗುರುದತ್ ಅವರೇ. ಹಾಂ ಸರಿ, ಓಕೆ. ಮಧ್ಯಾಹ್ನದ ಅವಧಿ ಏನಾಯಿತು ಅಂತ ಅನ್ನೋದನ್ನ ತಾವು ನಮ್ಮ ಜೊತೆ ಹಂಚ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸರ್. ಮಧ್ಯಾಹ್ನ ಅವಧಿಯ ವಿರಾಮದ ನಂತರ ರಾಧಾ ಮೇಡಮ್ ಅವರು ತರಬೇತಿಯನ್ನು ಮುಂದುವರಿಸಿದರು. ಮೊದಲಿಗೆ ಅವರು ಈ 3 ದಿನಗಳಿಂದ ಯಾವ ಯಾವ ವಿಷಯಗಳನ್ನು ಕುರಿತು ತರಬೇತಿ ಪಡೆಯಲಾಯಿತು ಎಂಬ ಮಾಹಿತಿಯನ್ನು ಅವರು ಪಡೆದುಕೊಂಡರು. ನಂತರ ಮೇಡಮ್ ಅವರು ತರಬೇತಿಯನ್ನು ಮುಂದುವರಿಸುತ್ತಾ ತರಗತಿಯಲ್ಲಿ ಪದ್ಯದ ಕಲಿಕೆ ಹೇಗೆ ಸಾಗುತ್ತದೆ ಎನ್ನುವುದನ್ನು ಕುರಿತು ಶಿಬಿರಾರ್ಥಿಗಳಿಗೆ ಪಟ್ಟಿ ಮಾಡಲು ತಿಳಿಸಿದರು. ಇದರ ನಂತರ ಮುರಳೀಧರ್ ಸರ್ ಅವರು ಆಯ್ಕೆ, ಪೂರ್ವ ಯೋಜನೆ ತಯಾರಿ, ಅನುಸಂಧಾನ, ಚಟುವಟಿಕೆಗಳ ನಿರೂಪಣೆ, ಅನುಷ್ಠಾನ, ಅನ್ವಯ ಈ ವಿಷಯಗಳ ಬಗ್ಗೆ ಮನದಟ್ಟಾಗುವಂತೆ ತಿಳಿಸಿಕೊಟ್ಟರು. ಮುಂದುವರೆದು ಸರ್ ಅವರು ಮುಕ್ತಕಗಳು ಎಂದರೆ ಮುಕ್ತವಾಗಿ ಹಾಡುವಂತಹ ಮುಕ್ತಕಗಳು ಅಥವಾ ಪದ್ಯಗಳು ಎಂದು ಹೇಳಿ ತಿಳಿಸಿ ತಾವೇ ರಚಿಸಿರುವಂಥ ಮುಕ್ತಗಳನ್ನು ಹಾಡುವುದರ ಮೂಲಕ ಇಲ್ಲಿನ ಶಿಬಿರಾರ್ಥಿಗಳಿಗೆ ಸಂಗೀತದ ಸುದೆಯನ್ನು ಉಣಬಡಿಸಿದರು. ನಂತರ ಶಿಬಿರಾರ್ಥಿಗಳಲ್ಲೊಬ್ಬರು ಮಗುವನ್ನು ಭತ್ತ ತುಂಬುವ ಚೀಲಗಳನ್ನಾಗಿ ಮಾಡಬಾರದು, ಬದಲಿಗೆ ಭತ್ತ ಬೆಳೆಯುವ ಗದ್ದೆಗಳನ್ನಾಗಿ ಮಾಡಬೇಕು ಎಂದು ಹೇಳಿದರು. ನಂತರ ರಾಧಾ ಮೇಡಮ್ ಅವರು ತಮ್ಮ ತರಬೇತಿಯನ್ನು ಮುಂದುವರಿಸಿದರು. ವಿಧಾನಸೌಧದ ಅಧಿವೇಶನದಲ್ಲಿ ನಡೆಯುವ ಚರ್ಚೆಯ ರೀತಿಯಲ್ಲಿ ಪದ್ಯದಲ್ಲಿ ಸಾಮರ್ಥ್ಯ ಮುಖ್ಯವೋ ಅಥವಾ ಆಶಯ ಮುಖ್ಯವೋ ಎಂಬ ವಿಷಯದ ಕುರಿತು ಚರ್ಚೆ ಮುಂದುವರಿಸಿದರು. ನಡುವೆ ಹುಟ್ಟುಕೊಂಡ ಆಶುಕವಿಯೊಬ್ಬರು ಭಾಷಿಕ ಕ್ಷೇತ್ರ ಸಾಮರ್ಥ್ಯ ಆಲೋಚನೆಗಳ ಗೊಬ್ಬರ ನೀರು ಹಾಕಿ ಪದ್ಯ ಸಸಿಗಳನ್ನು ಬೆಳೆಸಿದರೆ ಪದ್ಯದ ಹೂ ಅರಳದಿರುವುದೇ ಎನ್ನುವುದರ ಮೂಲಕ ಈ ವಾಕ್ಯದೊಂದಿಗೆ ಎಲ್ಲ ವಿವಾದಕ್ಕೂ ತೆರೆ ಎಳೆದು ಮುಂದೆ ಸಾಗ್ತಾ ಇತ್ತು ತರಬೇತಿ. ಈ ರೀತಿಯಲ್ಲಿ ಈ ವರದಿ ಇದೆ ಮೇಡಮ್ ಅವರೇ. ಗುರುದತ್ ಅವರೇ, ನಿಮ್ಮ ಮಾಹಿತಿಗಾಗಿ ಧನ್ಯವಾದಗಳು. ಈಗ 4ನೇ ಅಧಿವೇಶನ ಏನೆಲ್ಲ ಆಗಿದೆ ಅನ್ನೋದನ್ನು ತಿಳ್ಕೊಳ್ಳೋ ಕುತೂಹಲ ನಮಗೆಲ್ಲರಿಗೂ ಕೂಡ ಇದೆ. ಹಾಗಾಗಿ ನಮ್ಮ ಸಂಪರ್ಕದಲ್ಲಿ ಈಗಿದ್ದಾರೆ ನಮ್ಮ ಬೆಂಗಳೂರಿನ ಪ್ರತಿನಿಧಿಯಾಗಿರ್ತಕ್ಕಂಥ ರೇಣುಕಾ ಹೆಗಡಿಯವರು. ಹಲೋ ರೇಣುಕಾ ಮೇಡಮ್. ಹಲೋ, ನಮಸ್ಕಾರ ಮೇಡಮ್. ಈಗ ನಮ್ಮ ಹಿಂದಿನ ವರದಿಗಾರರು ತಿಳಿಸಿದ ಹಾಗೆ ಆ ಅವಧಿಯ ಮುಂದುವರೆದ ಹಂತವಾಗಿ SRP ಅವರಾದಂಥ ಶ್ರೀಮತಿ ರಾಧಾ ಅವರು ಪದ್ಯ ಅನುಕೂಲಿಸುವ ಹಂತಗಳ ಬಗ್ಗೆ ವಿವರಣೆ ನೀಡಿದರು. ಪದ್ಯ ಅನುಕೂಲಿಸುವಿಕೆಯ ಹಂತಗಳು ಇಂತಿವೆ: ಪ್ರೇರಣಾ ಚಟುವಟಿಕೆಗಳು, ಕವಿ ಪರಿಚಯ, ವಾಚನ, ಹೊಸ ಪದಗಳ ಅರ್ಥ, ಪದ್ಯ ವಿಶ್ಲೇಷಣೆ, ಪೂರಕ ಪದ್ಯಗಳ ಬಳಕೆ, ಪುನರ್ಬಲನ, ಮೌಲ್ಯಮಾಪನ. ಈ ಹಂತಗಳನ್ನು ಹೇಗೆ ಮಾಡಬೇಕು ಎಂಬುದನ್ನು ಶಿಬಿರಾರ್ಥಿಗಳಿಂದಲೇ ಮಾಹಿತಿ ಸಂಗ್ರಹಿಸುತ್ತಾ ವಿಷಯ ಸ್ಪಷ್ಟನೆಯನ್ನು ನೀಡಿದರು. ಈ ವಿಷಯವನ್ನು ಕಟ್ಟಿಕೊಳ್ಳಲು ಶಿಬಿರಾರ್ಥಿಗಳನ್ನು 4 ಗುಂಪುಗಳಾಗಿ ವಿಂಗಡಿಸಿ ಪ್ರತಿಯೊಂದು ತಂಡಕ್ಕೂ ಒಂದೊಂದು ಪದ್ಯವನ್ನು ನೀಡಿ ಅನುಕೂಲಿಸುವಿಕೆಯ ಹಂತಗಳನ್ನು ಹೇಗೆ ಅನ್ವಯಿಸಿಕೊಳ್ಳುವಿರು ಎಂಬುದನ್ನು ಅವರು ಮೌಲ್ಯಮಾಪನ ಮಾಡಿದರು. ಇದರ ಜೊತೆಗೇ ಟೀ ಬ್ರೇಕು ಇತ್ತು. ಟೀ ಬ್ರೇಕ್ ಆದಮೇಲೆ ಈ ಒಂದು ಎಲ್ಲ ಕೆಲಸಗಳನ್ನು ನಿರ್ವಹಿಸಿದರು. ಜೊತೆಯಲ್ಲಿ 3ನೇ ದಿನದ ಶಿಬಿರದ ಅಂಶಗಳನ್ನು ಮೌಲ್ಯಮಾಪನದ ಹಾಳೆಗಳನ್ನು ನೀಡಿ ಶಿಬಿರಾರ್ಥಿಗಳ ಒಂದು ಮೌಲ್ಯಮಾಪನ ಕ್ರಿಯೆಯನ್ನು ಮಾಡಿದರು. ಹಾಗೆ 5:45 ಗಂಟೆಗೆ ತರಗತಿಗೆ ವಿರಾಮ ನೀಡುತ್ತಾ ಕವಿಗೋಷ್ಠಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ರು. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ಗುರುಚೇತನ ರಾಜ್ಯ ಮಟ್ಟದ ಕನ್ನಡ ಮಾಡ್ಯೂಲ್ನ 93 ತರಬೇತಿ ಬಬ್ಬೂರ್ ಫಾರ್ಮ್ ಚಿತ್ರದುರ್ಗ. 4ನೇ ದಿನದ ಯಶಸ್ವಿ ಕಾರ್ಯಾಗಾರ. ಶೈಕ್ಷಣಿಕ ಚಿಂತನೆ, ಪ್ರಾರ್ಥನೆ, ವರದಿ, ಪದ್ಯ ಪತ್ರಿಕೆಗಳ ಅನಾವರಣ. ಪದ್ಯ ಅನುಕೂಲಿಸುವಿಕೆ ಹಾಗೂ ಭಾಷಾ ಕಲಿಕೆಯ ಉದ್ದೇಶಗಳ ಬಗ್ಗೆ ಸುರೇಂದ್ರ ನಾಯಕ್ ಅವರಿಂದ ಯಶಸ್ವಿಯಾಗಿ ಸಮರ್ಪಕವಾಗಿ ಅಧಿವೇಶನದ ನಿರ್ವಹಣೆ. ಅದೇ ರೀತಿಯಾಗಿ ಜ್ಞಾನದಾಹವನ್ನು ಹಲವಾರು ಚರ್ಚೆಗಳ ಮೂಲಕ, ವಾದಗಳ ಮೂಲಕ ಬಗೆಹರಿಸಿದಂತಹ MRP ಸಮೂಹ. ಪದ್ಯ ಕಲಿಕೆ ಹೇಗೆ ಸಾಗುತ್ತದೆ ಎಂಬುದರ ಎಳೆಯ ವಿಶ್ಲೇಷಣೆಯ ಮೂಲಕ SRP ಆಗಿರತಕ್ಕಂಥ ರಾಧಾ ಅವರಿಂದ ಯಶಸ್ವಿಯಾಗಿರ್ತಕ್ಕಂಥ ಅಧಿವೇಶನದ ನಿರ್ವಹಣೆ. ಮುರಳೀಧರ್ ಸರ್ ಅವರಿಂದ ಅಧಿವೇಶನ, ತಂಡಗಳಲ್ಲಿ ಪದ್ಯ ಕಲಿಕೆಯ ಹಂತಗಳ ಬಗ್ಗೆ ವಿಶ್ಲೇಷಣೆ. ಸುಂದರವಾಗಿರ್ತಕ್ಕಂತಹ ಸಂಜೆಯಲ್ಲಿ ಮೂಡಿ ಬಂದಿರತಕ್ಕಂತಹ ಕವಿಗೋಷ್ಠಿ ಕಾರ್ಯಕ್ರಮ. ನಮಸ್ಕಾರಗಳು. ಕ್ಷಣದ ಮಾಹಿತಿಯನ್ನು ನೀಡಿರ್ತಕ್ಕಂತಹ ನಮ್ಮ ಕ್ಯಾಮರಾಮನ್ ಆಗಿರ್ತಕ್ಕಂಥ ಮಹಾಂತೇಶ್ ಅವರಿಗೆ ಧನ್ಯವಾದಗಳು ಸರ್. ತಮಗೆ ಥ್ಯಾಂಕ್ ಯು ಮೇಡಮ್. ಏನು ಅನ್ನಿಸ್ತಾ ಇದೆ ಸರ್? ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ. ಇಂತಹ ಸುಂದರವಾಗಿರ್ತಕ್ಕಂಥ ಪ್ರಕೃತಿಯ ಮಡಿಲಲ್ಲಿ ಈ ತರಬೇತಿ ಶಿಬಿರವನ್ನು ಆಯೋಜಿಸಿಕೊಂಡಿರ್ತಕ್ಕಂಥ ನಮ್ಮ ಶಿಕ್ಷಕರ ಸರ್ಕಾರಿ ಶಿಕ್ಷಣ ಮಹಾವಿದ್ಯಾಲಯ ಚಿತ್ರದುರ್ಗ ಇವರುಗಳಿಗೆ ನಾವು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಇಡೀ ದಿನದ ವರದಿಯನ್ನು ಆಲಿಸಿರ್ತಕ್ಕಂಥ ನಮ್ಮ ಎಲ್ಲ ಮಿತ್ರರಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ವರದಿಯನ್ನು ಇಲ್ಲಿಗೆ ಮುಕ್ತಾಯ ಮಾಡಲಾಗಿದೆ.